ಗುಡ್ ನ್ಯೂಸ್. ಯಾರಿಗಪ್ಪ ಗುಡ್ ನ್ಯೂಸ್ ಅಪ್ಪ ಅಂದರೆ ಕನ್ನಡ ಮಾಧ್ಯಮದಲ್ಲಿ ಯಾರು ಕಲಿತಿರ್ತಾರಲ್ಲ ಅವರಿಗೆ ಇಂಜಿನಿಯರ್ ಮಾಡೋಕೆ ಇದೊಂದು ಬೆಸ್ಟ್ ಆಫರ್. ನಮ್ಮ ಭಾರತ ಸರ್ಕಾರ ಇದೊಂದು ಬೆಸ್ಟ್ ಆಫರ್ ಕೊಟ್ಟಿದೆ. ಯಾಕಂದರೆ ಹೆಂಗೆ ಯಾವ ಥರ ಬೆಸ್ಟ್ ಆಫರ್ ಅಂದರೆ ಯಾವ ಸ್ಥಳೀಯ ಭಾಷೆಯಲ್ಲಿ ಅಂದರೆ ತಮ್ಮ ಮಾತೃಭಾಷೆಯಲ್ಲೇ ತಮ್ಮ ಇಂಜಿನಿಯರಿಂಗ್ ಪದವಿ ಕೂಡ ಮುಗಿಸ್ಬೋದು. ಅವರಿಗೆ ಒಂದು ಭರವಸೆಯನ್ನು ನಮ್ಮ ಭಾರತ ಸರ್ಕಾರ ಕೊಟ್ಟಿದೆ. ಅಖಿಲ ತಾಂತ್ರಿಕ ಶಿಕ್ಷಣ ಮಂಡಳಿ ಆದಂಥ ಇವರು ಕನ್ನಡ ಸೇರಿದಂತೆ 8 ಭಾಷೆಯಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡಬಹುದು ಅಂತೇಳಿ ಪರ್ಮಿಷನ್ ಕೊಟ್ಟಿದ್ದಾರೆ. 2020-21ನೇ ಸಾಲಿನ ಹಿಂದಿ, ತೆಲುಗು, ತಮಿಳ್, ಮಲಯಾಳಂ, ಬಂಗಾಲಿ, ಗುಜರಾತಿ ಸೇರಿದಂತೆ 8 ಭಾಷೆಯಲ್ಲಿ ಇಂಜಿನಿಯರಿಂಗ್ ಪದವಿ ಕೂಡ ಮಾಡಬಹುದು ಅಂತೇಳಿ ಸಂಸ್ಥೆ ಪರ್ಮಿಷನ್ ಕೊಟ್ಟಿದೆ. ಯಾಕೆ ಕೊಟ್ರಪ್ಪ ಅಂದರೆ ನಮ್ಮ ಭಾರತ ದೇಶದಲ್ಲಿ ಮಾತೃಭಾಷೆಯಲ್ಲಿ ಕಲ್ತಿರುವಂಥ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಇಂಜಿನಿಯರ್ ಮಾಡ್ಬೇಕಂತ ಆಸೆ ಇರುತ್ತೆ. ಆದರೆ ಇಂಗ್ಲೀಷ್ ನೋಡಿ ಅವರಿಗೆ ಭಯಪಟ್ಟು ತಮ್ಮ ಕಾಲನ್ನು ಹಿಂದಿಟ್ಟಿರ್ತಾರೆ. ಆದ ಕಾರಣ ಅವರು ಇಂಜಿನಿಯರಿಂಗ್ ಮಾಡೋಕ್ಕೆ ಆಗಲ್ಲ. ಅದ್ರ ಸಂಬಂಧ ನಮ್ಮ ಭಾರತ ದೇಶ ಅವರಿಗೆ ಒಂದು ಬೆಸ್ಟ್ ಆಫರ್ ನೀಡಿದೆ. ಅದನ್ನು ಈ ಸದ್ಯ ಯೂಸ್ ಮಾಡ್ಕೋಬಹುದು. ಅವರು ಯೂಸ್ ಮಾಡ್ಕೊಂಡ್ರೆ ತಮ್ಮ ಮಾತೃಭಾಷೆಯಲ್ಲಿ ಇಂಜಿನಿಯರಿಂಗ್ ಪದವಿ ಕೂಡ ಮುಗಿಸ್ಬೋದು ಅವರು ಅಂತೇಳಿ ಹಾಗೆ ಮಾಡಲು ಅಂದ್ರೆ ಬೇರೆ ದೇಶದಲ್ಲೂ ಕೂಡ ಇದನ್ನು ಮಾಡಿದ್ದಾರೆ. ಯಾವ ದೇಶದಲ್ಲಿ ಮಾಡಿದಾರಪ್ಪ ಅಂದ್ರೆ ಜಪಾನ್, ಜರ್ಮನಿ, ರಷ್ಯಾ, ಚೀನಾ ಸೇರಿದಂತೆ ಎಷ್ಟೋ ದೇಶದಲ್ಲಿ ತಮ್ಮ ಸ್ಥಳೀಯ ಭಾಷೆಯಲ್ಲಿ ಅಂದ್ರೆ ಮಾತೃಭಾಷೆಯಲ್ಲಿ ಕೂಡ ಇದನ್ನು ಮಾಡೋದಕ್ಕೆ ಆ ದೇಶಗಳು ಮುಂದೋಗಿ. ಆದ ಕಾರಣ ನಮ್ಮ ದೇಶದಲ್ಲಿ ಈ ತರ ಮಾಡಿದ್ರೆ ನಮ್ಮ ದೇಶನ ಒಂದು ರೇಂಜ್ಗೇನೋ ಮುಂದೆ ಹೋಗ್ಬೋದು ಅಂತೂ ಆ ಒಂದು ಯೋಚನೆ ಇಟ್ಕೊಂಡು ಈ 8 ಭಾಷೆಯಲ್ಲಿ ಮಾಡಿದ್ರೆ ಮುಂದೆ ಬರುವಂತ ಶೈಕ್ಷಣಿಕ ಸಾಲಿನಲ್ಲಿ ಇನ್ನು 11 ಭಾಷೆಯಲ್ಲಿ ಮಾಡ್ಬೇಕಂತ ತೀರ್ಮಾನ ಕೂಡ ಮಾಡ್ಕೊಂಡಿದ್ದಾರೆ. ನಮ್ಮ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಆದಂಥ ಇವರು ಘೋಷಣೆಯನ್ನು 2020-21ನೇ ಸಾಲಿನ ಯಾರು ಮಾಡ್ತಿರ್ತಲ್ಲ ಅವರಿಗೆ ಕನ್ನಡ ಸೇರಿದಂತೆ 8 ಭಾಷೆಯಲ್ಲಿ ಇಂಜಿನಿಯರಿಂಗ್ ಪದವಿ ಮಾಡಬಹುದು ಅಂತೇಳಿ ಸೂಚನೆಯನ್ನು ನೀಡಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಯಾಕಂದ್ರೆ ಕನ್ನಡ ಮಾಧ್ಯಮದಲ್ಲಿ ಎಷ್ಟೋ ಜನ ಓದ್ತಿರ್ತಾರಲ್ಲ ಅವ್ರಿಗೆ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಅವ್ರು ಇಂಜಿನಿಯರಿಂಗ್ ಮಾಡೋಕ್ಕೆ ಎಷ್ಟು ಆಸೆ ಇರುತ್ತೆ, ಆದರೆ ಇಂಗ್ಲೀಷ್ ಅನ್ನೋ ಒಂದು ಪದದಿಂದ ಅವರು ಹಿಂಜರಿತಿರ್ತಾರೆ. ಆದ ಕಾರಣ ಅವರಿಗೂ ಕೂಡ ಇದು ವಿಡಿಯೋ ಇಷ್ಟ ಆಗುತ್ತೆ. ಅವರಿಗೂ ಕೂಡ ಅವರು ಕೂಡ ಇಂಜಿನಿಯರಿಂಗ್ ಮಾಡಬಹುದು ಅಂತೇಳಿ ಒಂದು ಉತ್ಸಾಹ ಬರುತ್ತೆ, ಕಾನ್ಫಿಡೆಂಟ್ ಬರುತ್ತೆ, ನಾನು ಇಂಜಿನಿಯರಿಂಗ್ ಮಾಡಬಹುದು ಅಂತೇಳಿ ಅವರಿಗೂ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸ ಬಂದರೆ ಮಾಡ್ಕೊಳ್ಳಿ. ಹಾಗೆ ನಮ್ಮ ಹೊಸ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.